ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯಣ. ಭಗವಂತ ಹೀಗೆ ಮಾಡಿದರೆ ಏನು? ಸುಮ್ಮನೆ ಇಡೀ ದಿವಸ ಭಗವಂತನ ಚಿಂತನೆ ಮಾಡ್ತಾ ಕೂಡು. ಭಗವಂತನ ಕರ್ಮ ಕರ್ಮ ಭಗವಂತನ ಕರ್ಮ ಅಂತ ಒಂದು ಬೇರೆ ಕರ್ಮ ಇಲ್ಲ, ದೇವರ ಕೆಲಸ ಅಂತ ಒಂದು ಉಂಟು. ಮತ್ತೆ ನಮ್ಮ ಕೆಲಸವೇ ನಾವು ಮಾಡುವುದು. ಹಸಿವಾದಾಗ ಊಟ ಮಾಡೋದು ದೇವರ ಕೆಲಸ ಅಲ್ಲ, ನಮ್ಮ ಕೆಲಸವೇ. ಹಸಿವಾದಾಗ ಊಟ ಮಾಡೋದು. ಆದರೆ ಊಟ ಮಾಡುವಾಗ ಅದು ನನ್ನ ಹೊಟ್ಟೆಗೆ ಹಸಿವಾದದ್ರಿಂದ ನಾನು ಊಟ ಮಾಡ್ತೇನೆ ಅಂತ ತಿಳ್ಕೊಳ್ಳದೆ, ನನ್ನೊಳಗೆ ಕೂತು ನನ್ನನ್ನು ಉಸಿರಾಡಿಸ್ತಾ ನಾನು ಉಂಡ ಅನ್ನವನ್ನು ಜೀರ್ಣ ಮಾಡ್ತಾ ಒಳಗಿನಿಂದ ವೈಶ್ವಾನರ ಇದ್ದಾನಲ್ಲ ಭಗವಂತ, ಅವನಿಗೆ ಅರ್ಪಿತ ಅಂತ ತಿಳ್ಕೊಳ್ಳೋದು ಅಷ್ಟೇ. ಮಾಡೋದು ನಮ್ಮ ಕೆಲಸವನ್ನೇ, ದೇವರ ಕೆಲಸ ಅಲ್ಲ. ನಮ್ಮ ಕೆಲಸವನ್ನು ಮಾಡಿ ಇದು ನನ್ನ ಕೆಲಸ, ನನಗೋಸ್ಕರ ನಾನು ಮಾಡಿದೆ ಅನ್ನೋ ಈ ನಾನನ್ನು ಕಮ್ಮಿ ಮಾಡೋದು. ಆದಷ್ಟು ಆ ಇಗೋವನ್ನು ಕಳಚಿಕೊಂಡು ಈ ನಾನು ಮಾಡುವ ಎಲ್ಲ ಕ್ರಿಯೆ ನಿನಗೆ ಅರ್ಪಿತ, ಅದು ನಿನ್ನ ಪೂಜೆ ಅಂತ ತಿಳ್ಕೊಂಡು ಮಾಡುವುದು. ಅದರಿಂದ ಏನು ಉಪಯೋಗ? ಹಾಗೆ ಅಂದರೆ ಸದ್ಗತಿ ಎಂದು. ಸದ್ಗತಿ ಭಗವಂತ ಸಜ್ಜನರಿಗೆ ಗಮ್ಯನಾದವ. ಈ ರೀತಿ ಸಜ್ಜನಿಕೆಯ ಬಾಳು ನೀನು ಬದುಕಿದರೆ ನೀನು ಹೋಗಿ ಸೇರ್ತೀಯ ಅವನನ್ನ. ಅಷ್ಟೇ. ಏನು ಉಪಯೋಗ ಅಂದರೆ ಭಗವಂತನ ಬಳಿಗೆ ಹೋಗಬೇಕು ಅಂತ ಬಯಕೆ ಇದ್ದರೆ ಇದು ಒಂದೇ ದಾರಿ. ಸತ್ ಅಂದರೆ ಸಜ್ಜನರು. ಇನ್ನೊಂದು ಅರ್ಥ ಸತ್ತು ಅಂದರೆ ಸಂಸ್ಕೃತದಲ್ಲಿ ಜ್ಞಾನಿಗಳು. ಯಾರು ಜ್ಞಾನಿಗಳೋ ಅವರೇ ಸಜ್ಜನರು. ಜ್ಞಾನಿಗಳೆಲ್ಲ ಸಜ್ಜನರಲ್ಲ, ಆದರೆ ಸಜ್ಜನರೆಲ್ಲ ಜ್ಞಾನಿಗಳಾಗಿರ್ತಾರೆ. ಜ್ಞಾನಿಗಳೆಲ್ಲ ಸಜ್ಜನರಾಗಿರ್ಬೇಕು. ಎಷ್ಟೋ ಜ್ಞಾನಿಗಳು ದುರ್ಜನರು ಇರ್ತಾರೆ, ಮಹಾಮೂರ್ಖ ಪಂಡಿತರು ಇರ್ತಾರೆ ಪ್ರಪಂಚದಲ್ಲಿ. ಸಮಾಜದ ದಾರಿ ತಪ್ಪಿಸುವಂಥವರು ಅನೇಕ ಜನ ಮೂರ್ಖ ಪಂಡಿತರೇ. ಅವರು ತಮ್ಮ ಪಾಂಡಿತ್ಯದಿಂದ ಏನು ಮಾಡ್ತಾರೆ ಅಂದರೆ ಸಮಾಜದ ದಾರಿ ತಪ್ಪಿಸ್ಬಿಡ್ತಾರೆ. ಅವರ ಅಹಂಕಾರದಿಂದ ಬೀಗಿ ತಾವು ಹಾಳಾಗ್ತಾರೆ, ಸಮಾಜವನ್ನು ಕೆಡಿಸಿಬಿಡ್ತಾರೆ. ಅದರಿಂದ ಜ್ಞಾನಿಗಳೆಲ್ಲ ಸಜ್ಜನರಲ್ಲ, ಸಜ್ಜನರೆಲ್ಲ ಜ್ಞಾನಿಗಳು. ಬರೀ ಅಜ್ಞಾನ ತುಂಬಿದರೆ ಒಂದು ಸಜ್ಜನೇ ಆಗೋದಿಲ್ಲ. ಸಜ್ಜನಿಕೆಯ ಹಿಂದೆ ಅರಿವಿದೆ. ಆದ್ದರಿಂದ ಸತ್ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಜ್ಞಾನಿಗಳು ಅಂತ ಒಂದರ್ಥ, ಸಾತ್ವಿಕರು ಅಂತ ಒಂದರ್ಥ. ಸತ್ವಾತ್ ಸಂಜಾಯತೆ ಜ್ಞಾನಂ. ಯಾರು ಸಜ್ಜನರೋ ಯಾರು ಸಾತ್ವಿಕರೋ ಅವರಲ್ಲಿ ಜ್ಞಾನ ಇರಲೇಬೇಕು. ಜ್ಞಾನ ಇಲ್ಲದೆ ಇದ್ರೆ ತಾಮಸರು. ಯಾರು ಸಾತ್ವಿಕರೋ ಯಾರು ಜ್ಞಾನಿಗಳೋ ಅವರಿಗೆ ಗಮ್ಯನಾದವ ಸದ್ಗತಿ. ಅಲ್ಲಿಗೆ ಹೋಗಬೇಕಾಗಿದ್ದರೆ ಮೊದಲು ನಾವು ಮಾಡಬೇಕಾದಂಥ ಕ್ರಿಯೆ ಅದನ್ನು ಮಾಡಿಸುವವನವನು ಸತ್ಕೃತಿ. ಸಜ್ಜನರ ಕ್ರಿಯೆಯಲ್ಲಿ ತುಂಬಿರುವವನು ಅವನು. ಸಮೀಚೀನವಾದ ಕ್ರಿಯೆಯನ್ನು ನಮ್ಮಿಂದ ಮಾಡಿಸುವವನು ಅವನು. ಆ ಕ್ರಿಯೆ ಮಾಡಿಸಿ ನಮಗೆ ಜ್ಞಾನವೃದ್ಧಿ ಮಾಡುವವನು ಅವನು. ಅದರಿಂದ ತನ್ನ ಬಳಿಗೆ ಕರೆಸಿಕೊಂಡು ನಿರಂತರವಾಗಿ ಅವರಿಗೆ ಸದ್ಗತಿಯನ್ನು ನೀಡುವವನು ಅವನು. ಸದ್ಗತಿ ಸತ್ಕೃತಿ. ಯಾಕೆಂದರೆ ಸತ್ತ ಅಂದರು. ಸತ್ತ ಅಂದರೆ ಇರುವಿಕೆ, ಪ್ಯೂರ್ ಎಕ್ಸಿಸ್ಟೆನ್ಸ್. ಜಗತ್ತಿನಲ್ಲಿ ಯಾವುದಾದರೂ ಒಂದು ಇರುವಿಕೆ ಅಂತ ಇದ್ದರೆ ಅದು ಭಗವಂತನ ಇರುವಿಕೆ ಮಾತ್ರ. ಉಳಿದ ಇರುವಿಕೆಗಳು ಇರುವಿಕೆಗಳೇ ಅಲ್ಲ. ಯಾಕೆಂದರೆ ಏನು ಇರುವಿಕೆ ರೀ? ಏನು ನಾವೆಲ್ಲ ಇದ್ದೇವೆ ಅಂತ ಹೇಳಿಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ. ಆ ಥರ ಇದ್ದೇವೆ ಅಲ್ವಾ? ಹಾಗೆ ಇರುವುದು ಅಂದರೆ ಪರ್ಫೆಕ್ಟ್ ಆಗಿ ಇರೋದು ಅಂದ ಈ ಪೂರ್ಣ ಪ್ರಮಾಣ ಪ್ಯೂರ್ ಎಕ್ಸಿಸ್ಟೆನ್ಸ್ ಅಂತ. ನಿರ್ದೋಷತ್ವ, ದೋಷ ನಿರ್ದೋಷತ್ವಂ ಸತ್ವಂ ಅಂತ. ಸತ್ತ ಅಂದರೆ ಯಾವ ದೋಷದ ಸ್ಪರ್ಶವೂ ಇಲ್ಲದೆ ಪರಿಶುದ್ಧವಾಗಿ ಇರುವುದು. ಯಾರ್ರೀ ನಮ್ಮಲ್ಲಿ ಆ ಸಂಬಂಧವೇ ಇಲ್ಲ. ಅದರಲ್ಲಿ ನಮ್ಮಲ್ಲಿ ಬರೇ ದೋಷದ ಸ್ಪರ್ಶದಿಂದಲೇ ನಾವು ಬದುಕುವರು. ಬರೀ ದೋಷಗಳು. ಲೆಕ್ಕ ತೆಗೆದರೆ ಅದು ಲೆಕ್ಕಕ್ಕೆ ಸಿಗದಷ್ಟು ದೋಷಗಳಿವೆ. ಗುಣಗಳು ಅದು ಬೆರಳೆಣಿಕೆಯಷ್ಟು ಇರೋಲ್ಲ. ಅದರಿಂದ ಭಗವಂತ ಒಬ್ಬನೇ ಸತ್ತ ಅಂದರೆ ನಿರ್ದುಷ್ಟವಾದ ಇರವಿನ ಸ್ವರೂಪ. ಅದರಿಂದ ಅವನ ಸತ್ ಚಿತ್ ಆನಂದ ಅಂತ ಕರೆಯೋದು. ಸದ್ಗತಿ ಸತ್ಕೃತಿ ಸತ್ತ ಸದ್ಭೂತಿ ಸತ್ಪರಾಯ